ನಮಸ್ಕಾರ, ಎಲ್ರಿಗೂ ಮತ್ತೊಂದು ಲಾಗಿಗೆ ಸ್ವಾಗತ. ನೋಡಿ ಮತ್ತೊಂದು ಎರಡನೇ ಸಲ ಒಳ್ಳೆ ಕ್ಯಾಂಪಿಂಗ್ ಹೋಗ್ತಾ ಇರೋದು. ಕ್ಯಾಂಪಿಂಗಿಗೆ ಹೋಗ್ತಾ ಇದೀವಿ. ಒಂದ್ಸರಿ ಮಾಡಿದ್ಮೇಲೆ ಏನದು ಸೇಂದಿ ಡೀಲರ್ಸು, ಇದು ಸೇಂದಿ ಡೀಲರು ಕರೆಕ್ಟ್. ಲಾಸ್ಟ್ ಟೈಮ್ ವಿಡಿಯೋ ಹಾಕ್ತಾಗ ಎಲ್ಲರೂ ಸೇಂದಿ ಅಭಿಗೆ ಹಿಂಗೆ ಬೆಳಗ್ಗೆ ಯಶವಂತಪುರದಲ್ಲಿ ನಾವೊಂದು ಕ್ಯಾಂಪಿಂಗ್ ಹೋಗೋಣ ಅಂತ 4 days ಹೋಗ್ತಾ ಇದ್ದೀವಿ. ಕಾರು ಆ್ಯಕ್ಚುಲಿ ನಂದು ಜಟಾಲಿಲ್ಲ ಇವತ್ತು, ಅವ್ರದ್ದು ರೂಫ್ ಟೆಂಟ್ ಇರೋದ್ರಿಂದ ಇದಲ್ಲೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಸುಮ್ಮನೆ ಎರಡೆರಡು ಗಾಡಿ ತೊಗೊಂಡು ಇದು ಹೋಗೋದು ಬದಲು ವೇಸ್ಟ್ ಅಂದ್ಬಿಟ್ಟು ಒಂದೇ ಗಾಡೀಲಿ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತು ತಿಂಡಿ ಮಾಡಿ ಹೋಗೋಣ. ಹೆಂಗಿದ್ದೀರಾ? ಆರಾಮ? ಬರೀ ವಿಡಿಯೋದಲ್ಲೇ ನೋಡೋದಾಯ್ತು ನಮ್ದು. ನಾವು ಅಷ್ಟು ಹಂಗೆ ಆಗೋಯ್ತು. ಏನು ಮಾಡ್ತೀರ, ಹತ್ತತ್ರನೇ ಇದ್ರು ಸಿಗೋದು ಕಷ್ಟ. ಅದೇನೇ ನೋಡಿ, ಎಲ್ಲ ಇದ್ರೂ ಎಲ್ಲ ಮೊಬೈಲಲ್ಲಿ ನೋಡೋದೇ ಆಗೋಯ್ತು ಜೀವನ. ಪಕ್ಕ ನೋಡೋದಿದ್ರು ಆಯಿತು, ಮೊಬೈಲಲ್ಲಿ ನೋಡು, ಓಕೆ ಲೈಕ್ ಕೊಡು, ಕಮೆಂಟ್ ಕೊಡು ಅಷ್ಟೇ. ಓಕೆ, ತಿಂಡಿ ಮಾಡಿ ನಿಂಗೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ದೋ. ನಿಜವಲ್ಲೂ 250 ರೂಪಾಯಿಗೆ ನಾವು ಬೇರೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋದರೆ ಬರೀ ಟ್ಯಾಕ್ಸಲ್ಲಿ ನಾವು 250 ರೂಪಾಯಿ ಕಟ್ಟಬೇಕಾಗುತ್ತೆ. 200 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ. ಒಂದು 4 ಜನ ತಿಂದರೆ 1,500 ಹತ್ತತ್ರ ಆಗೋದು. ಸೊ ಒಳ್ಳೆ ತಿಂಡಿ ಇಲ್ಲೇ ಪೀಪಲ್ ಸ್ಟ್ರೀಟ್ ಹತ್ರ ಬೆಳಗ್ಗೆ 6:30 11 ಗಂಟೆಗೆ ತುಂಬ ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡಿ. ಸೊ ನಮ್ಮದು ಈ ಸತಿ ಸಿಂಪಲ್ಲು, ಯಾಕಂದರೆ ರೂಫ್ ಟೆಂಟ್ ಇರೋದ್ರಿಂದ ಸಿಂಪಲ್ ಲಗೇಜು. ಒಂದು ಬ್ಯಾಗ್ ತಂದಿದ್ದು, ನಂದೊಂದು ಬ್ಯಾಗು, ನಂದೊಂದು ಮಾಮೂಲಿ ನಂದು ಡಾಕ್ಟ್ರ್ ಕಿಟ್, ಅದು ಕುಕಿಂಗ್ ಕಿಟ್ಟು. ಎಲ್ಲೋದ್ರೂ ರೆಡ್ ಕಲರ್ ಇರ್ತದೆ. ರೆಡ್ ಕಲರ್ ಎಲ್ಲಿದ್ದಾರೆ ಅಂದರೆ ಅಲ್ಲಿ ಗಿರಿ ಇರ್ತಾರೆ ಅಂತ ಅರ್ಥ. ನಮ್ದದು ಕಿಟ್ಟು ಕುಕ್ಕಿಂಗ್ ಕಿಟ್, ಅದು ಒಂಥರ ಇದು ಬ್ಲ್ಯಾಕ್ ಬಾಕ್ಸ್ ಇದ್ದಂಗೆ ಅದು. ನಮ್ಮ ಕುದುರೆಮುಖ ಸೀರೀಸ್ ಜರ್ನಿ ಸ್ಟಾರ್ಟ್ ಆಗ್ತಿದೆ ನೋಡಿ. ಇದು ಏನಂತಾರೆ, ಇದು ಇಕೋ ಫ್ಲೋ ಫುಲ್ಲು ಪವರ್ ಥರ, ಜನರೇಟರ್ ಥರ. ಎಷ್ಟು ಕೆಪಾಸಿಟಿ ಇದೆ ಇದು? 1 kg. ಮಿಕ್ಸಿಯಲ್ಲಿ ಹಾಕೋಬೋದಾ? ಅಷ್ಟೇ, ಇವತ್ತು ರುಬ್ಬಾಕ್ಬಿಡೋದಿಲ್ಲ. ಕುಡಿದ್ಬಿಟ್ಟು ಎತ್ಕೊಂಡು ಹೋಗ್ಬಿಡಿ ಬೈ. ಅದು ಗ್ಲಾಸ್ಗೂ ಸೇರಿಸಿ ಕೊಟ್ಟಿರೋದು ನಾವು ಕಾಸು ತೊಗೊಂಡು ಹೋಗ್ಬೋದು. ಅಲ್ಲಿ ಆಮೇಲೆ ಹಿಂದೆಗಡೆ ಒಂದು ಶೋರೂಮ್ ಇದೆ, ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲ ಕಲ್ಯಾಣ್ ಅವರೇ, ಒಳ್ಳೆ ಹೊಸ ಫೋನ್ ತೊಗೊಂಡ್ರಿ. ಯಾವುದು 17 Pro Max. ಫಸ್ಟ್ ಹೋಗಿ ವಿಡಿಯೋ ಯಾವ್ದು ಮಾಡಿದ್ರಿ? 1 ನಿಮಿಷ ನಿಲ್ಸಿತಾಳಿ ಬಂಕಿಂದು. ಅದು ನಿಮ್ಮದು ಆ್ಯಡ್ ಬ್ಲೂ ಡೆಫ್ ಇದೆಯಲ್ಲ, ಅದನ್ನ ಮಾಡಿದ್ರಿ. ಫಸ್ಟ್ ಫೋನಲ್ಲಿ ಯಾವ ವಿಡಿಯೋ ಮಾಡ್ಬೇಕು ಹೇಳಿ? ಮೊಬೈಲು ಹ್ಯಾಂಗ್ ಆಗಬಾರ್ದು ಅಂದರೆ ಫಿಗರ್ಗಳ್ದು ವಿಡಿಯೋ ಮಾಡಿದ್ರೆ ಅದು ಒಂಥರ ಗ್ರೂಪ್ ರೇಷ್ ಆದಂಗೆ. ಮೊಬೈಲ್ ಗ್ರೂಪ್ ರೇಷ್. ಹಿಂಗೆ ಮನೆಗೆ ಯಾರಪ್ಪ ಕರೆಸ್ತೀರ ನೀವು? ಮತ್ತೆ ಹಂಗೆ ಮೊಬೈಲ್ ಏನಕ್ಕಿರೋದು? ಒಳ್ಳೊಳ್ಳೆ ಬ್ಯೂಟಿಗಳು, ಒಳ್ಳೊಳ್ಳೆ ಫಿಗರ್ಗಳನ್ನ ತೆಗ್ಸೋಕೆ. ಇಲ್ಲ ಬೈ, ನಾನು ಅದು ಮನೆಗೆ ದೇವ್ರು ಬೈ, ಮೊಬೈಲ್ಗೆ ಅಷ್ಟೇ. ನೀವು ಅದನ್ನ ತೆಗಿತೀರಾ ಅಂದರೆ ಹೋಗಿ ನಿಮ್ದು ಯಾವುದೋ ಗನ್ ಇತ್ಕೊಂಡಿರೋ ಡೆಫ್ ತೆಗಿತಿದ್ರಿ. ನೋಡಿ ಒಳ್ಳೆ ಮಳೆ ಸ್ಟಾರ್ಟ್ ಆಗಿದೆ. ಸಕಲೇಶ್ಪುರ ಎಂಟ್ರಿ ಆಗಿದ್ದೀವಿ. ಮಾನ್ಸೂನ್ ವೈ ಬಂತು, ಎಂಜಾಯ್ ಮಾಡ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಮಾನ್ಸೂನ್ನ ಫೀಲ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಸೊ ಸಕಲೇಶ್ಪುರ ಎಂಟ್ರಿ ಆಗಿದ್ದೀವಿ. ಒಳ್ಳೆ ಮಳೆ ಸ್ಟಾರ್ಟ್ ಆಗಿದೆ. ಮಾನ್ಸೂನ್ ವೆಲ್ಕಮ್ಮು ಆಲ್ರೆಡಿ ನಮಗೆ ಸಿಕ್ಬಿಟ್ಟಿದೆ. ಇಲ್ಲಿ ನಮ್ಮ ಕಲ್ಯಾಣ ಅವ್ರದ್ದು ಡೆಫ್ ಆ್ಯಡ್ ಬ್ಲೂ ಅವ್ರದ್ದು ಒಂದು ಫ್ರಾಂಚೈಸಿ ಇದೆ. ಅವ್ರದ್ದು ಎಲ್ಲ ಕರ್ನಾಟಕದಲ್ಲೆಲ್ಲ ಒಳ್ಳೆ ಈ ಥರ ಬಂಕ್ ಥರನೇ ಇವ್ರದ್ದು ಆ್ಯಡ್ ಬ್ಲೂ. ಬ್ರೋ ನಿಮ್ಮದು ಓನ್ ಫ್ರಾಂಚೈಸಿನ ಇಲ್ಲ ನಿಮ್ಮದೇ? ಫ್ರಾಂಚೈಸಿ ಕೊಡ್ತೀವಿ. ನಮ್ಮದು ಓನ್ ಬಂಕ್ಗಳಿದೆ. ನಿಮ್ಮದೇ ಓನ್ ಬಂಕ್ಸ್ ಇದೆ? ಅದೇ CKR ಅನ್ನೋದು ನಿಮ್ಮದು. ಅದಕ್ಕೆ ನಾನು ಅವಾಗೇ ಕೇಳಿದೆ. CKR ಅಂದಾಗ ಮತ್ತು K ಅಂದಾಗ ಕಲ್ಯಾಣ, ಸಿ ಅಂದರೆ ಚೆಟ್ಲು ಅಂತ ನಮ್ಮ ಮನೆ ಹೆಸರು. ಆರ್ ಅಂದರೆ ರೆಡ್ಡಿ. ಓ, ಚೆಟ್ಲು ಕಲ್ಯಾಣ್ ರೆಡ್ಡಿ. ಇದು ಆ್ಯಡ್ ಬ್ಲೂ ಕಂಪ್ನಿ. ನಾನು ಅವಾಗ ನೀವು ಹೊರಗಡೆ ಮಾತಾಡ್ತಿದ್ದಾಗೆ ನಾನು ಹಂಗೆ ಹೇಳಿಲ್ವ ಬೈ. ಇವರು ಎಲ್ಲ ಮಲ್ಟಿ ಬ್ರ್ಯಾಂಡ್ಸು, ಇವರು ಟೈಅಪ್ಪು. ನಿಮ್ಮದು CKR ಬ್ರ್ಯಾಂಡು ಇಂದ ನೀವು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀರಾ. ಸೂಪರ್. ಅಲ್ಲ, ಚೆಟ್ಲು ಕಲ್ಯಾಣ್ ರೆಡ್ಡಿ ಅಂದ್ರೆ ಅಲ್ಲಿ ಊರ ಹೆಸರು ಫಸ್ಟ್, ಆಮೇಲೆ ಅವ್ರ ಹೆಸರು, ಆಮೇಲೆ ಕುಟುಂಬಕ್ಕೆ ಒಂದು ಹೆಸರು ಅಂತ ಇರುತ್ತೆ. ನೀವು ಮ್ಯಾನುಫ್ಯಾಕ್ಚರ್ ಮಾಡೋದೇ ನೀವು? ಹೌದು. ಈ CKRದು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗು, ನಮ್ಮದೇ ಡಿಸ್ಟ್ರಿಬ್ಯೂಷನು. ಇದೆಲ್ಲ ತೊಗೊಂಡು ನಾವು ಮಲ್ಟಿ ಬ್ರ್ಯಾಂಡ್ ಮಾಡ್ತೇವೆ. ನಾನು ನಮ್ಮ ಗಾಡೀಲಿ ಬರ್ತಿದ್ದೋ, ಯಾಕಂದರೆ ರೂಫ್ ಕ್ಯಾಂಪಿಂಗ್ ಇರೋದ್ರಿಂದ ಒಂದು ಗಾಡೀಲಿ ಹೋಗೋಣ ಅಂತ ಅಂದರು. ಸೊ ಇವತ್ತು ಇವರು ಹಂಗೆ ಆನ್ ದಿ ವೇ ವರ್ಕ್ ಮಾಡಿಕೊಂಡೆ ಈ ಥರ ಇವರು ಒಂದು ಪ್ಯಾಷನ್ನು ಕಂಟಿನ್ಯೂ ಮಾಡ್ತಾವ್ರೆ ಕಲ್ಯಾಣ ಅವರು. ಸಖತ್ತು. ಅವರು ತುಂಬ ದಿನ ನಮಗೆ ಕ್ಲಬ್ಗೆ ಬಂದಿದ್ದು ಫಸ್ಟ್ ಆ್ಯಡ್ ಆದರು. ಸೊ ಬಂದಾಗ ಒಂದು ಮಾತು ಹೇಳಿದ್ರು,
ನಾನು ಆ್ಯಕ್ಚುಲಿ ನಾನು ತುಂಬ ಕ್ಯಾಂಪಿಂಗು ಮಾಡ್ತೀನಿ, ನನಗೆ ಈ ಥರ ಒಂದು ಇಷ್ಟ ಅಂತ ಹೇಳಿದ್ರು. ನಾವು ಏನು ಕ್ಲಬ್ ಜಟಾಯು 4x4 ಅಡ್ವೆಂಚರ್ಸ್ ಮಾಡಿದ್ದೀವಲ್ಲ, ಅಡ್ವೆಂಚರು ಪ್ಲಸ್ಸು ರಾಕ್ ಕ್ಯಾಂಪಿಂಗು ಎಲ್ಲ ಅಂತ ಹೇಳಿದ್ರು. ಸೊ ಒಳ್ಳೆ ಟೀಮ್ಗೆ ಸೇರಿದ್ದೀನಿ ಅಂದರು, ಅದಂತೂ ಖುಷಿ ಆಯಿತು. ಅವರೇ ಮತ್ತೆ ಹೇಳಿದ್ದು, ಬನ್ನಿ ಅವ್ರ ಹತ್ರನೇ ಕೇಳಿಸ್ತೀನಿ. ನೀವು ಈ ಥರ ವರ್ಕ್ ಮಾಡಿಕೊಂಡೆ ನಿಮ್ಮ ಪ್ಯಾಷನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಹೆಂಗಿದು ಅಂದ್ರೆ ವರ್ಕ್ಗೆ ಹಿಂಗೆ ಓಡಾಡ್ಬೇಕು ನಾನು. ಸೊ ಇಲ್ಲೇ ಕ್ಯಾಂಪಿಂಗ್ ಆಗೋದು ಸಕಲೇಶ್ಪುರ ಕಡೆ. ಸೊ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಆ ಲೊಕೇಶನ್ ಕ್ಯಾಂಪಿಂಗ್ ಮಾಡ್ಬಿಡ್ತೀರಾ? ಇದು ರೆಡಿ ಮಾಡ್ಬೇಕಾದ್ರೆ ಒಂದು ವಾರ ಇಲ್ಲೇ ಕ್ಯಾಂಪಿಂಗ್ ಮಾಡಿದ್ದೀನಿ ಇದೇ ಜಾಗದಲ್ಲಿ. ಸೊ ಹೋಟೆಲ್ ರೂಮ್ ತುಂಬ ಲೇಟಾಗಿ ಸಿಕ್ಕಿದ್ದೀರಾ ನಮಗೆ. ಅದನ್ನೇ ನಮ್ಗೆ ಹೇಳಿದ್ರಿ, ಒಂದು ಮಾತು ಹೇಳಿದ್ರಿ, ಸರ್ ನಾನು ತುಂಬ ಹುಡುಕ್ತಾ ಇದ್ದೆ ಈ ಥರ ಕ್ಯಾಂಪಿಂಗು ಟೀಮು, ನನಗೆ ಯಾರು ಫ್ರೆಂಡ್ಸ್ಗಳ್ದು ನಮ್ಮವರೆಲ್ಲ ಯಾರು ಈ ಥರ ಮಾಡಲ್ಲ, ನಿಮ್ದೊಂದು ಟೀಮ್ ಹಿಂಗಿದೆ ಅಂತ. ಬನ್ನಿ ಅಂತ. ಸೊ ನಮ್ದೊಂದು ಟೀಮ್ ಜಟಾಯು ಅಂತ ಬಂದಾಗ ನೀವು ಜಟಾಯಿಂದನೇ ಆ್ಯಡ್ ಆಗಿದ್ದು. ಅದಕ್ಕೆ ಮುಂಚೆ ನೀವು ಪರಿಚಯನೇ ಇರಲಿಲ್ಲ, ಯಾರು ಹೋಗ್ತಿರಲಿಲ್ಲ. ಬಟ್ ನೀವು ಅವಾಗ ಹೇಳಿದ್ರು ಒಂದು ಟೈಮಲ್ಲಿ ನನಗೆ ಈ ಥರ ನಂಗೆ ತುಂಬ ಖುಷಿ ಆಯಿತು, ಈ ಒಂದು ಒಳ್ಳೆ ಟೀಮು ಅಂದರೆ. ಯಾಕಂದರೆ ನಮ್ಮದು ಅದೇ ಪ್ಯಾಷನ್ನಿಟಿ ಇರೋದು. ಸೊ ನೀವು ಒಳ್ಳೆ ಕೆಲಸ ಮಾಡ್ಕೊಂಡೇ ಮಾಡ್ತಾಯಿದ್ದೀರಾ. ಸೂಪರ್, ಒಳ್ಳೆ ಒಂದು ಚೆನ್ನಾಗಿ ನಡೀಲಿ ನಿಮ್ಮದು. ಸಪೋರ್ಟ್ ನಮ್ದೇನಿದೆ ಸರ್, ನಮ್ಮ ಹತ್ರ ಡೈಲಿ ಬಂದು ನಿಮಗೆ ಲೋಡ್ ಮಾಡ್ತಾ ಇರ್ತೀವಿ. ನಮ್ಮೂರು ಅಂತಿದ್ದಾಗ ಯಾರು ವಿಡಿಯೋಸ್ ನೋಡ್ತಾರೋ ಇರ್ಬೋದು, ಟ್ರಾವೆಲ್ ಮಾಡೋರಿಗೆ ಗೊತ್ತಾಗುತ್ತೆ ನೋಡಿ. ಸೊ ಅದನ್ನೇ ಹೇಳೋದು, ಈಗ ಏನು ಆ್ಯಡು ಮತ್ತು ಡೆಫ್ ಯೂಸ್ ಮಾಡೋರಿಗೆ, ಆ್ಯಡ್ ಬ್ಲೂ ಮತ್ತು ಡೆಫ್ ಯೂಸ್ ಮಾಡೋರಿಗೆ, ಸೊ ಇವರೇ ನಮ್ಮ ಒಂದು ಏನೋ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು, ಇನ್ಫಾರ್ಮೇಷನ್ ಬೇಕು, ಇಲ್ಲ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಅನ್ನೋದಿದ್ರೆ ನಮ್ಮ ಕ್ಲಬ್ಬಲ್ಲೇ ಇದ್ದಾರೆ. ಪ್ಲಸ್ ನಮ್ಮ ಒಬ್ಬರು ಸ್ನೇಹಿತರಾಗಿದ್ದಾರೆ ಇವರು. ನಮ್ಗೆ ಮಾಡಿದ್ರು ಆಯಿತು, ಇಲ್ಲ ಇವ್ರದ್ದು ಕಲ್ಯಾಣ್, ನಿಮ್ಮದು ಪೇಜ್ ಹೆಸ್ರು ಏನು ಹೇಳಿ? ಕಲ್ಯಾಣ್ ರೆಡ್ಡಿ CKR ಅಂತ. ಸೊ CKR ಬ್ಲೂ ಡೆಫ್ ಅಂತಿದೆಯಲ್ಲ, ಹಂಗೆ ಇವ್ರದ್ದು ಒಂದು ಪೇಜ್ ಇದೆ, ಕಲ್ಯಾಣ್ ರೆಡ್ಡಿ CKR ಅಂತ. ಸೊ ಮಾಡಿದ್ರೆ ಇವರು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಯಾವುದೇ ಮೇಕ್ ಇನ್ ಇಂಡಿಯಾ ಅನ್ನಂತಾರಲ್ಲ, ಅದ್ರದ್ದು ಫಸ್ಟ್ ಸ್ಟೆಪ್ ನಾವು. ಓಕೆ, ನನ್ನ ಹತ್ರ ಇವ್ರು ಬಿಸ್ನೆಸ್ ಮಾಡಿ, ಇವ್ರ ಹತ್ರ ನಾನು ಬಿಸ್ನೆಸ್ ಮಾಡಿ, ನಿಮ್ಮ ಹತ್ರ ಅವ್ರಿಗೆ ಹಂಗೆ ಸರ್ಕಲ್. ಅದಾದ್ಮೇಲೆ ನೆಕ್ಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಹಂಗೆ ಒಳ್ಳೇದಾಗ್ಲಿ ಬ್ರೋ. ಓಕೆ, ಒಳ್ಳೆ ಮಳೆ. ಅಪ್ಪ ಏನೋ ಅಮೃತ ಸಿಕ್ತಂಗೆ ಆಯಿತು. ಹುಡುಕಿ ಬೆಳಗ್ಗೆನೆ ಬೇಗ ತಿಂಡಿ ತಿನ್ಬಿಟ್ಟು ನಮ್ಮ ಪಾಡು ಒದ್ದಾಡ್ಬಿಟ್ಟೆ ನಾನು ಹಿಂದೆಗಡೆ ಕೂತ್ಕೊಂಡು. ಹಿಂಗೆ ಬಂದು ಹಿಂಗೆ ಹೋಗಿರೋದಾ? ಹಿಂಗೆ ಬಂದೋಗಿರೋದು. ಈ ಕಡೆ ಹೋಗಿರೋದು ಈ ಜಾಗ ಸೂಪರಾಗಿದೆ. ಒಳ್ಳೆ ಟೀ ಎಸ್ಟೇಟು. ಸೊ ಇದೆಲ್ಲ ಯುಗ ಪುರುಷ ಶೂಟಿಂಗ್ ಆಗಿರೋ ಸ್ಪಾಟ್ಗಳು ಇವೆಲ್ಲ. ಇದು ಏನು ಕಾಣಿಸ್ತಾ ಇದೆಯಲ್ಲ, ಸೂಪರಾಗಿದೆ. ಇದು ಫುಲ್ ಮೇಲ್ಗಡೆ ಬಂದರೆ ನಾವೇನು ಹೊರನಾಡು ಹೋಗ್ಬೇಕಾದ್ರೆ ಕಾಣಿಸುತ್ತಲ್ಲ, ಅದು ಬರೀ ಒಂದು ಲೆಫ್ಟು ರೈಟು ಸ್ವಲ್ಪ ಅಷ್ಟು. ಇದ್ರ ಮೇಲೆ ಬಂದರೆ ಇನ್ನೂ ಒಳ್ಳೆ ಟಾಪ್ ಇದೆ. ಕೆಳಗೂರು ಟೀ ಎಸ್ಟೇಟ್. ಏನಕ್ಕೆ ಬೈ ಇಲ್ಲ ತೊಗೊಳ್ಳಿ, ಹಾಕೊಳ್ಳಿ. ಯಾವ ಥರ ಬೇಕಾಗಲ್ಲ ಅಣ್ಣ? ಹೆಂಗಂದ್ರೆ ಹಿಂಗೆ ಫ್ಲೈಟ್ ಲ್ಯಾಂಡ್ ಆಗುತ್ತಲ್ಲ, ಹಂಗೆ ಟೇಕ್ ಆಫ್ ಆಗಬೇಕು. ಹಿಂಗೆ ಬಂದು ಹಿಂಗೆ ಹೋಗಿ ಹಂಗೆ ಮುಂದೆ ಇರ್ತೀರಾ? ನಾ ಇಲ್ಲಿರ್ತೀನಿ. ರೆಡಿನಾ? ಆ್ಯಕ್ಷನ್. ಆ್ಯಕ್ಷನ್. ಏನು ಹೊರಡೆಯಿಂದ ಹೋಗ್ತಾರೆ ಇವರು? ಹಾಂ ಬೈ, ಭಾಳ ಸ್ಟ್ರೆಚ್ ಆಗ್ತಿದ್ಯಾ? ಗಂಟೆ ಹೊಡ್ಕೊಂಡು ಹೋಗ್ಬೇಕು ತಾನೇ ಒಳಗಡೆ ಹೋಗ್ಬೇಕಾರ? ಸೊ ಹಾಗೆ ಒಂದು ಜಾಗನ ರೇಖೆ ಮಾಡ್ಕೊಂಡು ಹೋಗಿ ಬಂದು ಇಲ್ಲೊಂದು ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಸ್ಟೇಜ್ ಸಕ್ಕತ್ತಾಗಿದೆ. ಇಲ್ಲಿ ಏನು ಅಂದರೆ ಮೇಯ್ನ್ ಹೈಲೈಟು ಈ ಜಾಗದಿಂದ ನೋಡಿ ಫುಲ್ಲು ವ್ಯೂ ಸ್ವರ್ಗ ಥರ ಇದೆ. ಈಗ ಅಲ್ಲೊಂದು ಮೇಲೆ ಟಾಪ್ ಹೋಗೋಣ ಅಂತ, ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಒಂದು ಒಳ್ಳೆ ಆಫ್ ರೋಡ್ ಇದೆ, ಹೋಗೋಣ. ಅಯ್ಯೋ, ಇಲ್ಲಿ ಎಲ್ಲ ನೋಡೋಣ ಅಂದರೆ ನಮ್ಗೆ ಏನು ಕಾಣಿಸ್ತಾ ಇಲ್ಲ ನೋಡಿ. ಅದೇ ಟೀ ಎಸ್ಟೇಟು. ಹೋಗೋಣ ಅಂದರೆ ಇಲ್ಲಿ ಮುಂದೆಗಡೆ ಸ್ವರ್ಗ, ಇಲ್ಲಿ ನೋಡಿದ್ರೆ ನಮ್ಮ ಹಿಂದೆಗಡೆ ಕೂಡ ತಾರಲ್ಲಿ ಏನು ಕಾಣಿಸ್ತಾ, ಎಲ್ಲ ಕಾಣಿಸ್ತಾ ಇದೆ ನಮಗೆ. ಓ ಮೈ ಗಾಡ್, ಏನಿದೆ ಗೊತ್ತಾ? ಒಳ್ಳೆ ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲ ನಾನು ಜಸ್ಟ್ ರೇಖಿ ಮಾಡ್ತಿರೋದು, ಅದನ್ನ ನಿಮ್ಗೂ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇದೆ. ಬನ್ನಿ, ಸೀತಾಲ್ಪಾತಲ್ ಆಫ್ ರೋಡು. ಓ ಎಲ್ಲ ಅಲ್ಲಾಡ್ತಿದೆ, ಗಲ್ಲ 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 ಶಾಂತಲ್ಲ ಬಾಮ. ನಾವು ಈಗ ಸೌಂಡ್ ಬರ್ಬೇಕು, ಟೈರ್ ತಿರುಗಿಸಿದ್ರೆ ನೋಡ್ಬೇಕು. ಸ್ಮಿತಿ ಬರ್ಬೇಕಾಗಿತ್ತು, ಹೆಂಗ್ ಹೊಡಿತಿದ್ವಿ ಗೊತ್ತಾ? ಹೆಂಗೆ ಅಂತ ಬರ್ಬೇಕು ಸೌಂಡ್ ಅನ್ಕೊಂಡು. ಇದು ಟೀ ಎಸ್ಟೇಟ್ ಏರ್ ಪಿನ್ನು, ಇದು 4ನೇ ಏರ್ ಪಿನ್ನು. ಫೈನಲಿ ಮೇಲೆ ಬಂದಿದ್ದೀವಿ.
ಫುಲ್ಲು ಟಾಪಿಗೆ ಬಂದು ಎಷ್ಟು ಏರ್ ಪಿನ್ ಗೊತ್ತಾ ಇಲ್ಲಿಗೆ ಬರೋದಕ್ಕೆ, ಶಾರ್ಟ್ ಏರ್ ಪಿನ್ನು. ಸೊ ಇಲ್ಲೆಲ್ಲ ಫೆನ್ಸಿಂಗ್ ಹಾಕಿದ್ದಾರೆ, ಮೋಸ್ಟ್ಲಿ ಎಲಿಫೆಂಟ್ ಬರುತ್ತೆ ಅಂತ ಹಾಕಿದ್ದಾರೆ ಅನಿಸುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ಏನು ಬಂದಿದ್ದು ಗೊತ್ತಾ ರೂಟು, ಒಂದು ಕಡೆ ಟೀ ಎಸ್ಟೇಟು, ಇನ್ನೊಂದು ಕಡೆ ಈ ಥರ ಆಫ್ ರೋಡು. ಓಹ್ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ನಾವು ಎಲ್ಲಿದ್ದೀವಿ ಗೊತ್ತಾ, ಎಷ್ಟು ಟಾಪಲ್ಲಿದ್ದೀವಿ. ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ನೋಡಿ, ಒಳ್ಳೆ ಈ ಥರ ಒಂದು ಟೆಂಟ್ ಇದ್ಬಿಟ್ರೆ ಎಲ್ಲಿ ಬೇಕಾದ್ರೆ ಹಾಕೋಬೋದು, ಯಾವುದೇ ಸೇಫ್ಟಿ ಪ್ರಾಬ್ಲಮ್ ಏನಿಲ್ಲ. ಸೊ ಯಾವುದೇ ಥರ ತೊಂದರೆ ಇಲ್ಲ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿ. ಸೂಪರ್ ಆಗಿದೆ ನೋಡಿ. ಇಲ್ಲಿದ್ದೀವಿ ಆಗಲಿಂದ ಏನು ವೆದರ್ ಮೇಲೆ ವೆದರ್ ಚೇಂಜ್ ಆಗ್ತಾನೇ ಇದೆ. ಒಂದ್ಸಲ ಬಿಸಿಲು ಬಂತು, ಒಂದ್ಸಲ ಫಾಗ್ ಬಂತು, ಒಂದ್ಸಲ ಮಳೆ ಬಂತು. ಅವಾಗಿಂದ ಇಲ್ಲೇ ಕೂತಿದ್ದೀವಿ ಸುಮ್ಮನೆ. ನೋಡಿ ಹೆಂಗಿದೆ ಅಂತ. ಸೊ ಹೋಗ್ತಾ ರೂಟ್ ಅಂತೂ ಅವಾಗೆ ಬಂದಿದ್ದಕ್ಕಿಂತ ಚೆನ್ನಾಗೈತೆ ನೋಡಿ. ಹೆಂಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೂಪರ್ ಆಗಿದೆ ಮಾತ್ರ, ಏನು ಕಾಣಿಸ್ತಿಲ್ಲ. ಏನು ಮಾಡೋದು ಇಲ್ಲಿ ಹಿಂದೆ ಸೀಟಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಗೋಪ್ರೋ ನೆಕ್ಸ್ಟ್ ಲೆವೆಲ್ ಆಗಿದೆ. 17 ಏರ್ ಪಿನ್ ಇದೆ. ಸೊ ಜಸ್ಟ್ ಒಂದು ಟಿ ಎಸ್ಟೇಟ್ ಇಂದ ಪಾಸ್ ಆಗ್ಬಿಟ್ಟೆ ಬರೋದಕ್ಕೆ 17 ಏರ್ ಪಿನ್ ಇದೆ. ಸುಮ್ಮನೆ ವಿಡಿಯೋ ತೆಗೋಣ ಅಂತ ಕಾರಿಂದ ಈಚೆ ಇಳಿದಿದ್ದಷ್ಟೇ 2 ಸೆಕೆಂಡ್ಗೆ ಹತ್ತೈತೆ. ಅದು ಏನೋ ನಾನು ಎಲ್ಲೂ ನಿಂತಿಲ್ಲ, ಓಡ್ಕೊಂಡ್ ಬಂದಿದ್ದೀನಿ ಮೂಯಿಂಗು ನೋಡಿ. ಏನು ಬಾಯಿಗೆ ಹಾಕ್ತೀನಿ ಬನ್ನಿ, ಬೈತೀನಿ ಬೈ. ಯಾಕೆ ಬೈ? ಸೂಪರು. ಎಲ್ಲೋದ್ರೂ ನಾನು ಹುಡ್ಕೊಂಬರುತ್ತಪ್ಪ. ಇವರೆಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ಸು. ಐ ಲವ್ ಯು. ಇಲ್ಲಿ ಸಿಗಾಕೋಗ್ಬಿಟ್ಟೈತೆ ನಮ್ಮದು. ಸ್ಟೇರಿಂಗ್ ಕಟ್ ಮಾಡಿ, ಸ್ಟೇರಿಂಗ್ ಕಟ್ ಮಾಡಿ. ಕ್ಲಚ್ ಬರ್ನ ಅಟ್ಟೆ. ಸ್ಟೇರಿಂಗ್ ಕಟ್ ಮಾಡಿ, ಸ್ಟೇರಿಂಗ್ ಮೂವ್ಮೆಂಟ್ ಮಾಡಿ, ಸ್ಟೇರಿಂಗ್ ಮೂವ್ಮೆಂಟ್ ಮಾಡಿ. ಬರ್ತಾರೆ ಈಗ ಅಷ್ಟೇ. ಉಮೇಶ್ ಅವ್ರು ಬರ್ತಾರೆ. ಗಾಡಿ ಸಿಗಾಕೊಂಡಿದ್ದ. ಹೊಡಿ ಹೊಡಿ ಹೊಡಿ, ಕಲ್ಲು ಸಿಗ್ತಾ ಇದೆ, ಕಲ್ಲು ಸಿಗ್ತದೆ, ಹೊಡೀರಿ. ಎಲ್ಲೂ ಇಲ್ಲಿ ಮಳೆಗಾಲ. ಹೊಡೀರಿ, ಬನ್ನಿ ಬನ್ನಿ ಬನ್ನಿ. ತಿರ್ಗಾ ಏನ್ ಬೈ ಅಲ್ಲೇ ಸಿಗಾಕೊಳ್ತು. ಹಾ ಬನ್ನಿ ಬನ್ನಿ. ಹೋಗಿ 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 ಹೋಗಿ. ಅಲ್ಲ ಇದೆ, ಅಲ್ಲ ಇದೆ. ಹೋಗಿ ಹೋಗಿ. ಕೊನೆಗೂ ಬಂತಪ್ಪ ಆಫ್ ರೋಡಿಂದ. ಇಲ್ಲ ರೈಟು ರೈಟು ರೈಟ್ ಹೋಗಿ. ರೈಟ್ ನೋಡಿದ್ರಾ, ಇನ್ನು ಸ್ಟಾರ್ಟಿಂಗ್ ಮನ್ಸೂನು ಹಿಂಗಾಗೋದ್ರೆ ಹೆಂಗೆ? ಹಾಕ್ಲಿಲ್ಲ, ಅಲ್ಲಿಂದ 2 ವೀಲಲ್ಲೇ ಬಂದಲ್ಲ, ಇಲ್ಲಿ ಸಡನ್ ಅಲ್ಲಿ ಗುಂಡಿ ಹೊಡೆದು ಬಿಡ್ತು, ಮತ್ತೆ ಟೈರ್ ಸಾಫ್ಟ್ ಆಗ್ಬಿಡ್ತು, ಮಣ್ಣೆಲ್ಲ ಸಿಗಾಕೊಂಡು. ಇಲ್ಲ ಅದು ಕ್ಲೌಡ್ಸು. ಸೂಪರ್ ಸೂಪರ್. ಇದು ಅಲ್ವಾ? ಏನು ಇಲ್ಲ. ಫೈನಲಿ ನಾವು ಟಾಪಿಗೆ ಬಂದು, ಟಾಪಿಗೆ ಬರೋ ಅಷ್ಟು 7 ಗಂಟೆ ಆಯಿತು ನೋಡಿ. 7 ಗಂಟೆ ಆದರೂ ನೋಡಿ ಇಲ್ಲಿ ಬೆಳಕ ಇನ್ನು ಹೆಂಗಿದೆ. ಇಲ್ಲಿ ಒಳ್ಳೆ 6:45 ಥರ, ಇನ್ನು 6:30 ತನಕ. ಸೊ ಇಲ್ಲಿ ನಾವು ಕ್ಯಾಂಪ್ ಮಾಡ್ಕೊಳ್ತೀವಿ. ಇಲ್ಲಿ ಮೇಲ್ಗಡೆ ಬಂದು ಇವರು ರೂಫ್ ಓಪನ್ ಮಾಡ್ಕೊಳ್ತಾರೆ. ಸೊ ಈ ಜಾಗ ಇದು ಆಲ್ಮೋಸ್ಟು ನೀವು ನೆಕ್ಸ್ಟ್ ಪ್ಲೇಸ್ ಥರನೇ ಇದು. ಇಲ್ಲಿ ಬಂದು ಕ್ಯಾಂಪ್ ಮಾಡ್ಕೊಂಡು ಇರೋಣ ಅಂತ ಅಷ್ಟೇ. ಜಾಗ ಚೆನ್ನಾಗಿದೆ ನೋಡಿ. ಮುಂದೆನೇ ಮೌಂಟೇನ್ಸು, ಅಲ್ಲೂ ಮೌಂಟೇನ್ಸು, ಅದೆಲ್ಲ ಕುದುರೆಮುಖ ರೇಂಜು. ಇಲ್ಲಿ ಕಾಣಿಸ್ತಾ ಇರೋದಲ್ಲ, ಸಾಕಾಗಿದೆ ಮಾತ್ರ. ಸೊ ನಾವಿವತ್ತು ಇವತ್ತು ಚಿಕನೆಲ್ಲ ತೊಗೊಂಬಂದಿದ್ದೀವಿ ಕೆಲವು. ಅಲ್ಲಿ ಕೆಳಗಡೆ ಚಪಾತಿ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡಿದ್ದೀವಿ, ಯಾಕಂದರೆ ಎಲ್ಲನೂ ಕುಕ್ಕಿಂಗ್ ಮಾಡೋಕ್ಕಲ್ಲ, ಪ್ಲಸ್ ಮಳೆ ಬೇರೆ ಇದೆ. ಆದ್ದರಿಂದ ಬೈ ಫಸ್ಟ್ ಇದಕ್ಕೆ ಓಕೆ ನೋಡಿ, ಕ್ಯಾಂಪಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಸೊ ನಾವು ಈ ಒಂದು ಕುದುರೆಮುಖ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ, ಸೊ ನಾವು ನಮ್ಮ ಒಂದು ಕ್ಲಬ್ಗಾಗೆ ಮತ್ತು ನಮಗೊಂದು ಓನ್ ಎಕ್ಸ್ಪೀರಿಯೆನ್ಸು. ಸೊ ಯಾವಾಗಲೂ ನಾವೇ ಕ್ಲಬ್ಗೆ ರೈಡ್ ಮಾಡಿಸ್ತಿರ್ತೀವಿ. ನಮಗೂ ಒಂದು ಟೈಮ್ ಬೇಕಲ್ಲ, ಎಕ್ಸ್ಪೀರಿಯೆನ್ಸು ಒಂಥರ ಪ್ರೈವಸಿ ಆಗಿ, ಒಂಥರ ನಮ್ಮದೇ ಪೀಸ್ಫುಲ್ಲಾಗಿ ಒಂದು ಕ್ಯಾಂಪಿಂಗ್ ಮಾಡೋಕ್ಕೆ.
ಪ್ಲಸ್ ಹಂಗೆ ಜಾಗಗಳು ನೋಡ್ಕೊಂಬಂದೆ. ಇವತ್ತು ಆಲ್ರೆಡಿ ಒಂದು ಡೇ ಒನ್ನೇ ಒಂದು ಜಾಗ ನೋಡಿದಾಯಿತು. ಸೊ ಇದು ರಾಕ್ ಕ್ಯಾಂಪಿಂಗ್ ಇದನ್ನೆಲ್ಲ ಈಗ ಮಾಡ್ಸೋಕ್ಕಾಗಲ್ಲ. ನೆಕ್ಸ್ಟು ನಾಳೆ ಇನ್ನೂ ಒಂದು 2-3 ಜಾಗಗಳನ್ನ ರೇಖೆ ಹಾಕ್ಕೊಂಬರ್ತೀವಿ. ವಾಚ್ ಮಾಡ್ತಾಯಿರಿ. ಸೊ ಇವತ್ತು ಕ್ಯಾಂಪ್ ಲೊಕೇಶನ್ ಬಂದು ಇಲ್ಲಿ ಇದ್ದೀವಿ ನಾವು, ಕುದುರೆಮುಖ ನಿಯರ್. ಅದು ಎದುರುಗಡೆ ಕಾಣಿಸ್ತಿರೋ ಕುದುರೆಮುಖ, ಅಲ್ಲಿ ಮೇಲ್ಗಡೆ ಟೆಂಟಲ್ಲಿ ಇಬ್ಬರು ಮಲ್ಕೊಳ್ತಾರೆ, ನಾವಿಲ್ಲಿ ಕೆಳಗಡೆ ಕ್ಯಾಂಪ್ ಹಾಕ್ಕೊಳ್ತೀವಿ. ಸೊ 3 ಜನ ಮಲ್ಕೋಬೋದು, ಒಬ್ಬರು ಒಂಟಿ ಹಾಕ್ತೀವಿ ಅಂದ್ಬಿಟ್ಟು ಜೊತೆಲಿ ಒಬ್ಬರು ಮಲ್ಕೋತಾರೆ. ಹೆಂಗಿತ್ತು ಹಿರೇಗೌಡ್ರೆ ಇವತ್ತು ಬಂದಿದ್ದು ರೂಟು? ಮತ್ತು ಹೋಗಿದ್ದು ಅಲ್ಲಿ ಮೇಲ್ಗಡೆ ಅಲ್ಲಿ ಹೋಗಿದ್ದು ರೂಟು ಇವತ್ತು ಎಕ್ಸ್ಪೀರಿಯನ್ಸು? ಈಗಂತೂ ಬಂದ್ವಲ್ಲ, ಅದು ಕ್ರೇಜಿ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನಾಳೆ ಇನ್ನೂ ಕಂಟಿನ್ಯೂಷನ್ ಇದೆ, ಅದು ಕ್ರೇಜಿ ಇದೆ, ಸಖತ್ ಆಫ್ ರೋಡು ಅಡ್ವೆಂಚರ್. ನೋಡಿ ನಮ್ಮದು ಲೈಫ್ ಈ ಥರ ಇರುತ್ತೆ. ನಾವಿವಾಗ ಕೆಲವು ಚಿಕನ್ ಎಲ್ಲ ತೊಗೊಂಡಿದ್ದೀವಿ, ಚಪಾತಿನ ಪಾರ್ಸಲ್ ತೊಗೊಂಡಿದ್ದೀವಿ, ಅದನ್ನೇ ಮಾಡ್ಕೊಂಡು ತಿನ್ಕೊಂಡು ಸೊ ಇವತ್ತಿನ ದಿನ ಎಂಡ್ ಮಾಡ್ತೀವಿ. ಮಾಮೂಲಿ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟಿ ಗೀಟಿ ಅಂತ ಕಂಟಿನ್ಯೂ ಆಗುತ್ತೆ. ಸೂಪರ್, ಒಳ್ಳೆ ಜಾಗ. ಫುಲ್ಲು ಯಾವುದೂ ಇಲ್ಲ ಇಲ್ಲಿ, ಎಲ್ಲೋ ಒಂದೊಂದು ಮನೆಗಳು ಕಾಣಿಸ್ತಾಯಿತ್ತು, ಲೈಟ್ಸು ಅಲ್ಲೆಲ್ಲ ಕಾಣಿಸ್ತಿದೆ ಫುಲ್ಲು. ಇನ್ನು ಮುಂದಕ್ಕೆ ಮನೆಗಳೇ ಇಲ್ಲ ಇಲ್ಲಿ.